ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಯಾವ್ದು ಗಾಡಿ? ಟವರ್ ಗಾಡಿ ಅಲ್ವಾ ಸರ್? ಟವರ್ ಲೈಟು. ಚವರಲೆಟ್ಟು ಟವೆರಾ? ಹಾಂ, ಟವೆರಾ ಟರ್ಬೋ ಇಂಜಿನು. ಓಕೆ, ಯಾವ್ದು ಮಾಡಲ್ ಅಂದ್ರಿ? 2006. 2006 ಇಸ್ವಿದು. ಹಾಂ, 9ನೇ ಓನರು. ನೀವು 9 ಓನರಾ? ಹಾಂ, 9 ಓನರು. ತಾಂಡ್ರೆ ಈಗ 10ನೇ ಓನರು. ಓಕೆ, ಎಷ್ಟು ಹೊಡೆ ಸರ್ ಗಾಡಿ? ಸರ್ ಗಾಡಿ ಅವರು 1 ಲಕ್ಷ, ನಾನು ತಂದಾಗ 1 ಲಕ್ಷ ಇತ್ತು, ಜೀರೋ ಮಾಡಿದ್ದೀನಿ. ಹಾಂ ಹಾಂ. ಇವಾಗ ಒಂದು 40,000 ಓಡಿದೆ ಸರ್. ಓಕೆ. ಗಾಡಿ ಮಾತ್ರ ಜಿನ್ನಾಗಿದೆ. ಟರ್ಬೋ ಇಂಜಿನು. ಇವತ್ತು ಒಂದು ಪಾಯಿಂಟ್ ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿ ತಗೊಂಡೋಗ್ಲಿ. ಹಾಂ ಹಾಂ ಹಾಂ. ನನಗೆ ದುಡ್ಡಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ಗಾಡಿ ಕೊಡ್ತಾ ಇರೋದು ಅಷ್ಟೇ ಸರ್. ಓಕೆ. ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಟ್ಟಿದ್ದಾವೆ ಸರ್? ಈ ತಿಂಗಳು ಲಾಸ್ಟ್ ಆಗ್ತವೆ ಸರ್. 2? ಹಾಂ, 2 ಸರ್. 2 ಈ ತಿಂಗಳು ಲಾಸ್ಟಿಗೆ ಮುಗಿದೋಗ್ತವೆ? ಹಾಂ, ಎಣ್ಣೆ 31ಕ್ಕೆ ಮುಗಿದೋಗ್ತವೆ ಸರ್. ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ ಸರ್? ಸರ್, ಮುಂದ್ಗಡೆ ಟೈರು 80% ಇದಾವೆ, ಹಾಂ. ಹಿಂದ್ಗಡೆವು 70% ಇದಾವೆ ಸರ್. ಓಕೆ. ಸ್ಟೆಪ್ನಿ ಏನಾದ್ರು ಐತಾ? ಹಾಂ, ಸ್ಟೆಪ್ನಿ ಚೆನ್ನಾಗಿದೆ ಸರ್. ಓಕೆ. ಈಗ ಬಾಡಿ ಏನಾದ್ರು ಟಿಂಕರಿಂಗ್ ಕೆಲಸ ಇದೆಯಾ ಅಥವಾ ಏನಾದ್ರು ರೀಪೇಂಟ್ ಆಗಿದೆಯಾ? ಸರ್, ನಾವು ಏನು ತಂದಿರೋದ ಅದೇ ಥರ ಇದೆ ಸರ್. ನಾವೇನು ಮಾಡಿಸಿಲ್ಲ. ಅಲ್ಲ, ನೀವೇನು ಮಾಡಿಸಿಲ್ಲ? ಹಾಂ, ಪೇಂಟ್ ಆಗಿದೆ ಸರ್. ಪೇಂಟ್ ಆಗಿದೆ. ಆಗಿದೆಯಾ? ಹಾಂ, ಪೇಂಟ್ ಆಗಿದೆ ಸರ್. ಹಾಂ, ಹಂಗಾರೆ ಟಿಂಕರಿಂಗ್ ಕೆಲಸ ಯಾವುದೂ ಇಲ್ಲ? ಟಿಂಕರ್ ಕೆಲಸ ಏನಿಲ್ಲ ಸರ್. ಗಾಡಿ ಮಾತ್ರ ಜಿನ್ನಾಗಿದೆ. ಓಕೆ. ಹಾಂ, ಸೀಟ್ ಎಲ್ಲ ಚೆನ್ನಾಗಿದಾವ? ಕುಷನ್ನು ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಸರ್. ಓಕೆ ಸರ್. ಕುಷನ್ ನಾನೇ ಮಾಡಿಸಿದ್ದು. ಕುಷನ್ ಎಲ್ಲ ಅಷ್ಟುನು ಕುಷನ್ ನಾನೇ ಮಾಡಿಸಿದ್ದು. ಓಕೆ ಓಕೆ. ಹ್ಞೂ ಸರ್. ಓಕೆ. ಈ ಗಾಡಿ ಇರೋದು ಎಲ್ಲಿ ಸರ್ ಇದು? ಸರ್, ತರೀಕೆರೆ ತಾಲೂಕು, ಕುಡ್ಲೂರು. ತರೀಕೆರೆ ತಾಲೂಕು ಅಂದರೆ ಚಿಕ್ಕಮಗಳೂರು ಡಿಸ್ಟಿಕ್ಕಾ? ಹಾಂ, ಚಿಕ್ಕಮಗಳೂರು ಡಿಸ್ಟಿಕ್ಕು. ಚಿಕ್ಕಮಗಳೂರು ಡಿಸ್ಟಿಕ್ಕು, ತರೀಕೆರೆ ತಾಲೂಕು. ಹಾಂ, ಕುಡ್ಲೂರು. ಎಷ್ಟು ದೂರ ತರೀಕೆರೆಯಿಂದ? ತರೀಕೆರೆಯಿಂದ 18 ಕಿಲೋಮೀಟ್ರು, ಬೀರೂರಿಂದ 12 ಕಿಲೋಮೀಟ್ರು. ಅದೇ ಕಡೂರು ಬೀಳೂರು. ಹ್ಞೂ ಸರ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್, 2.20 ಹೇಳ್ತೀನಿ ಸರ್. 2,20,000. ಹ್ಞೂ ಸರ್. ಕಡಿಮೆ ಆಗುತ್ತಾ ಹೆಂಗೆ? 9 ಓನರ್ ಬೇರೆ, 6 ಎಷ್ಟಂದ್ರೆ ಮಾಡಲು? ಸರ್, 2006. ಹಾಂ, ನೋಡಿ ಇನ್ನೂ ಕಮ್ಮಿ ಮಾಡಿಕೊಡಿ. ಓಕೆನಾ? ನೋಡೋಣ ತಾಳಿ ಸರ್. ನಿಮ್ಮ ಇದ್ರ ಕಡೆಯಿಂದ ಬಂದರೆ ನೀವು ಇದ್ದೀರಲ್ಲ ಸರ್, ನೀವೇ ಒಂಚೂರು ನೋಡಿ ಅನುಸರಿಸಿ ಮಾಡಿಸಿ ಸರ್. ಆಯ್ತು ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹ್ಞೂ ಸರ್, ಇದೇ ನಂಬರ್ ಸರ್. ಸರಿ ಸರ್.